ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 12/7/2024 ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ GDC ಸೆಕ್ಷನ್ನಲ್ಲಿ ಒಟ್ಟು 44,728 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, GDC ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್ ಆನ್ ಜುಲೈ 2024 ಡಿಸ್ಕ್ರಿಪ್ಷನ್ ನೋಟಿಷನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್. ಈ ನೋಟಿಷನಲ್ಲಿ ಸಂಪೂರ್ಣವನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಾದಂಥ ಎಷ್ಟು ಹುದ್ದೆಗಳಿಗೆ ಎಲ್ಲಿ ಹುದ್ದೆಗಳಿಗೆ ಯಾವ ಹುದ್ದೆಗಳಿಗೆ ನೋಟಿಷನ್ ಆದಂತೆ ಇದೆ. ಗ್ರಾಮೀಣ ಡಾಕಾ ಸೇವಕ ಹುದ್ದೆಗಳು ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಅರ್ಹತೆ ಮತ್ತು ಇದರ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್ ಎಲ್ಲವನ್ನು ಈ ವಿಡಿಯೋದಲ್ಲಿ, ವಯೋಮಿತಿ, ಯಾವ ರೀತಿಯಂಥ ಫೀಸ್, ಅಪ್ಲಿಕೇಶನ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ರಿಕ್ರೂಟ್ಮೆಂಟ್ 2024 ವಿದ್ಯಾರ್ಹತೆ ನೋಡೋದಾದರೆ, ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿದ್ಯಾನಿಲಯದಿಂದ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಅಂದರೆ SSLCಯನ್ನು ನೀವು ಪೂರ್ಣಗೊಳಿಸಿರಬೇಕಾಗುತ್ತದೆ. ನೀವು CBSE ಆಗಿದ್ದರೆ ನಿಮ್ಮ ಗ್ರೇಡ್ ಪ್ರಕಾರ ಇರುತ್ತದೆ. ಅದನ್ನು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸನ್ನು ಮಾಡಲಾಗುತ್ತದೆ. ವಯೋಮಿತಿಯನ್ನು ನೋಡಿದರೆ, ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 18 ವರ್ಷಗಳು ಮತ್ತು ಗರಿಷ್ಠ 40 ವರ್ಷಗಳನ್ನು ಹೊಂದಿರಬೇಕಾಗುತ್ತದೆ. ಅಂದರೆ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷಗಳನ್ನು ನೀವು ಹೊಂದಿರಬೇಕಾಗುತ್ತದೆ. ವಯೋಮಿತಿ ಸಡಿಲಿಕೆ ನೋಡೋದಾದರೆ, OBC ಅಭ್ಯರ್ಥಿಗಳಿಗೆ 3 ವರ್ಷಗಳು ಹಾಗೂ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಹಾಗೂ PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷಗಳು, PWD OBC ಅಭ್ಯರ್ಥಿಗಳಿಗೆ 13 ವರ್ಷಗಳು, PWD SC ಮತ್ತು ST ಅಭ್ಯರ್ಥಿಗಳಿಗೆ 15 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ನಿಮ್ಮ ಈ ಏಜಿನ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುತ್ತದೆ. ಅರ್ಜಿ ಶುಲ್ಕ ನೋಡೋದಾದರೆ, ಸ್ತ್ರೀ, SC ST PWD ಮತ್ತು ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ, ಅಂದರೆ ಟ್ರಾನ್ಸ್ಜೆಂಡರ್ ಅವರಿಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸು ಇರುವುದಿಲ್ಲ. ಎಲ್ಲ ಇತರ ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನು ವಿಧಿಸಲಾಗಿದ್ದು, ಆನ್ಲೈನ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಆನ್ಲೈನ್ ಮುಖಾಂತರ QR ಕೋಡ್ ಅಥವಾ UPI ನಂಬರನ್ನು ಬಳಸಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತದೆ. ವೇತನ ಶ್ರೇಣಿ, ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ನಿಮಗೆ ಬೇಸಿಕ್ 10,000ದಿಂದ 29,380 ರೂವರೆಗೆ ವೇತನ ನೀಡಲಾಗುತ್ತದೆ. ಅಂದರೆ ಬೇಸಿಕ್ ನಿಮ್ಮ ಸ್ಟ್ರಕ್ಚರ್ 10,000ದಿಂದ ಸ್ಟಾರ್ಟ್ ಆಗುತ್ತದೆ ವೇತನ. ಅಂದರೆ ಆಯ್ಕೆ ವಿಧಾನ, ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಮೆರಿಟ್ ಲಿಸ್ಟ್ ಪಟ್ಟಿಯ ದಾಖಲಾತಿ ಪರಿಶೀಲನೆ ಸಂದರ್ಶನದ ಮೂಲಕ, ಅಂದರೆ 3 ರೀತಿಯಾದಂಥ ಆಯ್ಕೆ ವಿಧಾನ ನಡೀತದೆ. ಅಂದರೆ ಮೆರಿಟ್ ಲಿಸ್ಟ್ ನಿಮ್ಮನ್ನ ಮೊದಲು ಶಾರ್ಟ್ ಲಿಸ್ಟ್ ಮಾಡ್ತಾರೆ, SSLC ಆಧಾರದ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದಾದ ನಂತರ ನಿಮಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ, ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತಂದರೆ, ಈ ವೆಬ್ಸೈಟ್ ಏನಿರುತ್ತೆ ಇಂಡಿಯನ್ ಪೋಸ್ಟ್ GDC.online.government.in ಅನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರುತ್ತೇವೆ. ಅದಕ್ಕೆ ನೀವು ಭೇಟಿ ನೀಡಿ. ಯಾವ ದಿನಾಂಕ ಅಂದರೆ ದಿನಾಂಕ 7ರಿಂದ 5/8/2024 ಅಂದರೆ 15/7/2024ರಿಂದ 5/8 ಅಂದರೆ ಮುಂದಿನ ತಿಂಗಳ 5ನೇ ತಾರೀಕಿನವರೆಗೆ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ಮತ್ತು 6ರಿಂದ 8ನೇ ತಾರೀಕರವರೆಗೆ ನಿಮಗೆ ಏನಾದರೂ ಕರೆಕ್ಷನ್ ಇದ್ದರೆ 2 ದಿವಸ ಕರೆಕ್ಷನ್ ವಿಂಡೋವನ್ನು ಓಪನ್ ಇಡಲಾಗಿರ್ತದೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ, ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 15/7/2024. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 5/8/2024. ಉದ್ಯೋಗ ಸ್ಥಳ, ನಿಮಗೆ ಉದ್ಯೋಗ ಸ್ಥಳ ಅಖಿಲ ಭಾರತ, ಅಂದರೆ ನೀವು ಭಾರತದ ಯಾವುದೇ ಸ್ಥಳದಲ್ಲಾದರೂ ನೀವು ಆಯ್ಕೆ ಮಾಡ್ಕೋಬೋದು. ಹುದ್ದೆಗಳು ನೋಡಿದರೆ, ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿವೆ? 1940 ಹುದ್ದೆಗಳಿವೆ. ಅಂದರೆ ಯಾವ ಹುದ್ದೆಗಳಿವೆ ಅಂದರೆ ಗ್ರಾಮ ಸೇವಕ ಮತ್ತು ಪೋಸ್ಟಲ್ ಅಸಿಸ್ಟೆಂಟ್ ಮ್ಯಾನೇಜರ್, ಈ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಸೈಕಲ್ ಹೊಡಿತಿರಬೇಕು ಮತ್ತು ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಬರ್ತಿರ್ಬೇಕಂತೇಳಿ ಇದಕ್ಕೆ ಈ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ.